Hi guys, welcome back to my YouTube channel. Actually, ಏನಪ್ಪಾ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಕೈಯಲ್ಲಿ ನೋಡ್ತಾ ಇರ್ಬೋದು ನೀವು ಫೈಲ್. ಈ ಫೈಲಲ್ಲಿ ತುಂಬಾ ಮೆಮೊರೀಸ್ ಇದೆ. ಏನಿದೆ ಅಂತ ನಿಮಗೆ ತೋರಿಸ್ತೀನಿ ಹೇಳೋ ಬದಲು. ಸೊ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇದ್ದು. ಸ್ಟಾರ್ಟ್ ಮಾಡೋಣ. ಓಕೆ, ಓಪನ್ ಮಾಡ್ತಾ ಇದ್ದೀನಿ, ನೋಡೋಣ ಒಳಗೇನಿದೆ ಅಂತ. ಗೈಸ್, ಫಸ್ಟ್ ಏನಿದೆ ಅಂದ್ರೆ ಫೋಟೋಸ್. ಇಷ್ಟೊಂದು ಫೋಟೋಸ್ ಇದೆ ಗೈಸ್. ಸಿ, ಮಧ್ಯ ಇರೋದು ನಾನು, ರೈಟ್ ಸೈಡ್ ನಮ್ಮಣ್ಣ, ನನ್ನ ಅಕ್ಕ. ಲುಕ್ ಎಟ್ ಮಿ ಗೈಸ್. ಇದು ನನ್ನ ಸಿಂಗಲ್ ಫೋಟೋ ಗೈಸ್. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಕೈ ಎತ್ತಿದೀನಿ ನೋಡಿ. ಈ ಫೋಟೋಸ್ ಅಲ್ಲೂ ಕೈ ಎತ್ತಿದೀನಿ, ಈ ಫೋಟೋನಲ್ಲೂ ಕೈ ಎತ್ತಿದೀನಿ. ಕಾಣುತ್ತಾ? ಏನ್ ಗೊತ್ತಾ, ನಾನು ಚಿಕ್ಕವಳಿದ್ದಾಗ ಅಂದ್ರೆ ಹಿಂಗೆ ಕೈ ಎತ್ತುತ್ತಾ ಇದ್ನಂತೆ ನಾನು. ಅಂದ್ರೆ ಕೈ ಕಾಲು ಒಂದತ್ರ ನಿಲ್ತಾ ಇರ್ಲಿಲ್ಲ, ಒಂದ್ ಕಡೆ ನನ್ನನ್ನ ಸೈಲೆಂಟ್ ಆಗಿ ನಿಲ್ಸಕ್ ಆಗ್ತಾ ಇರ್ಲಿಲ್ಲ ಅಂತೆ ಅಂತ ಮನೇಲಿ ಮಮ್ಮಿ ಎಲ್ಲ ಹೇಳ್ತಾ ಇದ್ರು. ಅಂದ್ರೆ ನನ್ಗೆ ಎಷ್ಟೇ ಕೇಳಿಸಿದ್ರು ಮತ್ತೆ ಇದೇ ಹಿಂಗೆ ನಿಲ್ಕೊಂತ ಇದ್ದಂತೆ. ಸೊ ಅದೊಂದು ಮೆಮೊರೀಸ್. ನಮ್ಮ ಅಕ್ಕ ಟೂತ್ ಪೇಸ್ಟ್ ಆಡ್ ಕೊಡೋದಾರ ಎಲ್ಲದ್ರಲ್ಲೂ ಸ್ಮೈಲಿಂಗ್. ಇವಾಗ ಜಾಸ್ತಿ ಸ್ಮೈಲ್ ಕೊಡಂದ್ರೆ ಅಯ್ಯೋ ಅಂತಾಳೆ, ಬಟ್ ಆಗ ಸಿಕ್ಕಾಪಟ್ಟೆ ಸ್ಮೈಲಿಂಗ್ಸ್. ಅಂಡ್ ಸಿಂಗಲ್ ಫೋಟೋ. ಸಾರಿ, ನಂಗೆ ತುಂಬಾ ಇಷ್ಟ ಗೈಸ್. ನನ್ನ ಓಲ್ಡ್ ಫೋಟೋಸ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ. ಅಂಡ್ ದಿಸ್ ಒನ್ ಸೇಮ್, ಅಕ್ಕ, ಅಣ್ಣ, ನಾನು. ಅಂಡ್ ಇದು ಯಾವುದೋ ಸ್ವಾಮೀಜಿಗಳು, ಅವ್ರ ಹೆಸರು ನನಗೆ ಸೀರಿಯಸ್ಲಿ ಗೊತ್ತಿಲ್ಲ. ಚಿಕ್ಕವಳಿದ್ದೆ, ಸ್ವಾಮೀಜಿಗಳು ಪಾದ ಪೂಜೆ ಮಾಡ್ತಾ ಇರೋದು. ಇಲ್ಲಿ ಮೂಲೆಯಲ್ಲಿದ್ದೀನಿ, ಅದು ನಾನೇ ಗೈಸ್. ಅಂಡ್ ನಂದು ಸಿಕ್ಕಾಪಟ್ಟೆ ಫೋಟೋಸ್ ಇದೆ ಆಯ್ತಾ ಗೈಸ್, ಚಿಕ್ಕವಳಿದ್ದಾಗಿಂದು. ಬಟ್ ನಮ್ಮ ಅಕ್ಕಂದು ಅಷ್ಟೊಂದು ಫೋಟೋಸ್ ಇಲ್ಲ. ಸೊ ಅವಳು ಹೇಳ್ತಾ ಇರ್ತಾಳೆ, ನಂದೇನಕ್ಕೆ ಸಿಂಗಲ್ ತೆಗ್ಸಿಲ್ಲ ನೀವು ಅಂತ. ಬಟ್ ಯಾ, ಇದು ಅಷ್ಟೇ. ಇದು ಅಪ್ಪಾಜಿ, ಮಮ್ಮಿ, ಅಕ್ಕ, ಅಣ್ಣ, ಇದು ನಾನು. ನಾನು ಚಿಕ್ಕವಳಿದ್ದಾಗ ತುಂಬಾ ಫೋಟೋಸ್ ಇದೆ ಗೈಸ್, ನಂಗೆ ಸಖತ್ ಇಷ್ಟ ಆಯ್ತಾ. ಅಂಡ್ ಏನಕ್ಕೆ ಇಷ್ಟ ಅಂತ ಅಂದ್ರೆ, ನನ್ನ ಸಿಕ್ಕಾಪಟ್ಟೆ ಗುಂಡಕ್ಕಿದೆ ಗೈಸ್. ನೋಡ್ಬೋದು ನೀವು, ಇದ್ರಲ್ಲೆಲ್ಲ ನೋಡಿದ್ರಿ, ಅಬ್ಸರ್ವ್ ಮಾಡಿದ್ರ ನೀವು ಈ ಫೋಟೋಸ್ ಎಲ್ಲೆಲ್ಲ ನೋಡಿ ಹೆಂಗ್ ಗುಂಡಕ್ಕಿದೀನಿ. ಆಮೇಲೆ ಅಂದ್ರೆ ಇದ್ದೆ ನಾನು PU ವರ್ಗುನು ಇದ್ದೆ. ಇಂಜಿನಿಯರಿಂಗ್ ಸೇರ್ಕೊಂಡ್ಮೇಲೆ ಫುಲ್ ವೇಟ್ ಲಾಸ್ ಗೈಸ್. PGಲಿ ಅದೇನಂತಾರೆ, ದೇವ್ರು ಕೊಟ್ಟಿದ್ದನ್ನ ಹಾಳು ಮಾಡ್ಕೊಳ್ಳೋದು ಅಂತಾರಲ್ಲ, ಹಂಗ್ ಮಾಡ್ಕೊಬಿಟ್ಟೆ ನಾನು. ಏನಂದ್ರೆ ಅಲ್ಲಿ ತುಂಬಾ ಜಸ್ಟ್ ನಾನು 1 ಟೈಮ್ 2 ಟೈಮ್ ಈ ತರಾನೇ ಮಾಡ್ಕೊಂಡಿದ್ದೆ ಅಲ್ಲಿ. ಅದು ಕೂಡ ಹೊಟ್ಟೆ ತುಂಬಾ ಮಾಡ್ತಾ ಇರ್ಲಿಲ್ಲ. ಇವಾಗ ಒಂದು 4 ಪೂರಿ ಹಾಕೋ ಬಂದ್ರೆ 2 ಪೂರಿ ಬೆಳಗ್ಗೆ, ಇನ್ನ 2 ಪೂರಿ ಮಧ್ಯಾಹ್ನ. ಅದು ಕಂಪ್ಲೀಟ್ ಆಗಿ ತಿಂತಾ ಇರ್ಲಿಲ್ಲ. ಅದು PGಲ್ ಗೊತ್ತಲ್ಲ ನಿಮ್ಗೆ, ಸಿಕ್ಕಾಪಟ್ಟೆ ದಪ್ಪ ಮಾಡಿರ್ತಾರೆ. ಅದ್ರಲ್ಲಿ ಜಸ್ಟ್ ಸ್ವಲ್ಪ ತಿಂದ್ಬಿಟ್ಟು ಹಂಗೆಲ್ಲ ಇದ್ದೆ ನಾನು. ನೆನ್ಸ್ಕೊಂಡ್ಬಿಟ್ರೆ. ಅಂಡ್ ಇನ್ನೊಂದಿದೆ ನೋಡಿ ಗೈಸರಿ, ಎಷ್ಟು ಗುಂಡಕ್ಕಿದೀನಿ. ಇದ್ರಲ್ಲಿ ಅಣ್ಣ, ಅಕ್ಕ, ನಾನು 3 ಜನನು ಇದೀವಿ. ಈ ರೆಡ್ ಕಲರ್ ಈ ಚೋಟು ನಾನದು. ಅಂಡ್ ಇಲ್ಲಿ ನೋಡಿ ಗೈಸ್, ನಾನು ಹೇಳಿಲ್ವಾ, ನಾನು ಸುಮ್ಮನೆ ನಿಂತ್ಕೋತಾ ಇರಲಿಲ್ಲ. ಅಂದ್ರೆ ಕರೆಕ್ಟ್ ಆಗಿ ಹಿಂಗೆ ಇವಾಗ ನಿಲ್ಸ್ ಬಂದ್ರೆ ನಾನು ನಿಂತ್ಕೊಂತಾ ಇರಲಿಲ್ಲ. ಇಲ್ಲಿ ನೋಡಿ, ಇಲ್ಲಿ ವೇಟ್, ಇದು ನಾನು. ಅಲ್ಲಿ ಡ್ಯಾನ್ಸ್ ಪೋಸ್ ಕೊಟ್ಟಿದ್ದೀನಿ ನಾನು. ಬೈ ಬರ್ತ್ ಡ್ಯಾನ್ಸರ್ ಗೈಸ್ ನಾನು. ಬೈ ಬರ್ತ್ ಡ್ಯಾನ್ಸರ್ ಅಂತ ಏನಕ್ಕೆ ಅನ್ಕೊಂತೀನಿ ಅಂದ್ರೆ ಇದೇ ರೀಸನ್ಗೆ. ಅಂದ್ರೆ ನಾನು ಎಲ್ಲೋ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿಲ್ಲ ಗೈಸ್. ಅಂದ್ರೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬಿಟ್ಟು ಡ್ಯಾನ್ಸ್ ಕಲ್ತಿರೋದಲ್ಲ, ಡ್ಯಾನ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಅಪ್ರಿಶಿಯೇಟ್ ಮಾಡಿದ್ರಿಂದ ಡ್ಯಾನ್ಸ್ ಶೋಸ್ಗೆ ಹೋಗೋ, ಅದ್ ಮಾಡೋ ಇದ್ ಮಾಡೋ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಅದಾದ್ಮೇಲೆ ನಾನು ಇಲ್ಲಿ ಸ್ವರ್ಬದಲ್ಲಿ
ಒಂದು ಎಲ್ಲರೂ SSLC ಯೂಶಲಿ ಸಮ್ಮರ್ ಕ್ಯಾಂಪ್ ಮಾಡ್ತಾ ಇದ್ರು ಗೈಸ್. ನಮ್ಮ ಒಂದು ಸ್ಕೂಲಲ್ಲಿ ಎಲ್ಲ ಕಡೆನೂ ಮಾಡ್ತಾರೆ ಯೂಶಲಿ. ಬೋರ್ಡ್ ಎಕ್ಸಾಮ್ಸ್ ಇದ್ದಾಗ ಸಮ್ಮರ್ ಕ್ಯಾಂಪ್ಸ್ ಮಾಡ್ತಾರೆ. ಸೊ ಅದಕ್ಕೆ ಎಲ್ಲರೂ ಅದಕ್ಕೆ ಹೋದ್ರೆ ನಾನು ಮಾತ್ರ ಡ್ಯಾನ್ಸ್ ಕ್ಲಾಸಿಗೆ ಸೇರ್ಕೊಂಡಿದ್ದೆ ಅವಾಗ. ಅದು ಜಸ್ಟ್ 1 ಮಂತ್ ಹೋಗಿದ್ದೆ ಅಷ್ಟೇ ಗೈಸ್. ಹಾಗಾಗಿ ನಾನು ಟ್ರೈನ್ ಡ್ಯಾನ್ಸರ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಅಲ್ವಾ. ಡ್ಯಾನ್ಸರ್ ಬೈ ಬರ್ತ್ ಅದು ಏನೋ ಒಂದು ಬಂದಿದೆ, ಚೆನ್ನಾಗಿ ಮಾಡ್ತೀನಿ ಅಷ್ಟೇ, ಎಲ್ಲರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಇದು ಗೈಸ್ ನಮ್ಮನೆ ಗೃಹ ಪ್ರವೇಶ 2007ರಲ್ಲಿ ಈ ಮನೆ ಗೃಹ ಪ್ರವೇಶ ಆಗಿದ್ದು. ಇದ್ರಲ್ಲಿ ನೋಡಿ ಹೆಂಗಿದ್ದೀನಿ ನಾನು, ಯಪ್ಪ. ಇದು ನಾನು ವೇಟ್ ಇದು ನಾನು ಕ್ಲಿಯರ್ ಆಗಿ ನಿಮಗೆ ಕಾಣಿಸ್ತಿಲ್ಲ, ಬೈಕೋಬೇಡಿ. ಲೈಕ್ ಅಂದ್ರೆ ನಾನು ಇದನ್ನ ಫೋಟೋ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ನಾನು ಸೈಡ್ಗೆ ಹಾಕ್ಬೋದು ವಿಡಿಯೋಲಿ, ಬಟ್ ಅಗೇನ್ ಇದು ಫೋಟೋಸ್ ಎಲ್ಲ ಹೆಂಗಿರುತ್ತೆ, ಏನ್ ಕ್ಲಾರಿಟಿ ಇರುತ್ತೆ, ಅದಕ್ಕಿಂತ ಸ್ವಲ್ಪ ಕಮ್ಮಿನೇ ಆಗುತ್ತೆ ಆಬ್ವಿಯಸ್ಲಿ. ಸೊ ಹಾಕಿದ್ರು ಅದು ಯೂಸ್ ಇಲ್ಲ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಸೊ ಹಂಗಾಗಿ ಜಸ್ಟ್ ಇಲ್ಲೇ ಬೇಗ ಬೇಗ ತೋರಿಸ್ಬಿಡ್ತೀನಿ ನೋಡಿ. ಇದು ಜೋಗ್ ಫಾಲ್ಸ್. ಇದು ನಾನು ವೈಟ್ ಫ್ರಾಕ್ ಹಾಕೊಂಡಿದ್ದೀನಿ. ಆ್ಯಂಡ್ ಇದು ದೇವಸ್ಥಾನದಲ್ಲಿ ಇದು ನಾನು. ಆ್ಯಂಡ್ ಇದು ನಾನು ಆಕ್ಸ್ಫರ್ಡ್ ಸ್ಕೂಲ್ ಅಲ್ಲಿ ನನಗೆ ಪ್ರಶಸ್ತಿ ಕೊಟ್ಟಿದ್ರು. ಪ್ರಶಸ್ತಿಗಳೆಲ್ಲ ಕೂಡ ಹಂಗೆ ಇದೆ ನನ್ನ ಹತ್ರ ಈಗ್ಲೂ. ಇವರು ಜಗದೀಶ್ ಸರ್ ಅಂತ. ಜಗದೀಶ್ ಸರ್ ವಿಡಿಯೋ ನೋಡ್ತಾ ಇದ್ರೆ ನೋಡಿರಿ, ಎಲ್ಲಾನು ಇಟ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲರೂ ನೆನಪಿದ್ದಾರೆ, ನಾನು ಯಾರನ್ನೂ ಮರ್ತಿಲ್ಲ. ಯೂಶಲಿ ನನಗೆ ಸ್ವಲ್ಪ ಮರುವು ಗೈಸ್, ತುಂಬಾ ಏನಂತಾರೆ, ಬೇಕು ಅಂದಿದ್ದು ಮಾತ್ರ ನೆನ್ಪಿಟ್ಕೊಂಡಿರ್ತೀನಿ ನಾನು, ಇಲ್ಲಾಂದ್ರೆ ಮರ್ತ್ಬಿಟ್ಟಿರ್ತೀನಿ. ಬಟ್ ಈ ವಿಷಯದಲ್ಲಿ ನಾನು ಯಾರ್ಯಾರ ಜೊತೆ ಓದಿದ್ದೀನಿ ಆಲ್ಮೋಸ್ಟ್ ಎಲ್ಲರದು ನೆನಪಿದೆ. ಅಂದ್ರೆ ನನ್ನ ಜೊತೆ ಯಾರ್ಯಾರು ಮಾತಾಡಿದ್ದಾರೆ ಎಲ್ಲರೂ ನೆನಪಿದ್ದಾರೆ. ಇದು ಕೂಡ ಜೋಗ್ ಫಾಲ್ಸ್ ಅಲ್ಲಿ. ಇದು ನಾಗರಾಜ್ ಅಂತ, ಇಲ್ಲಿ ನಮ್ಮ ಮನೇಲಿ ಬಣ್ಣ ಇದ್ದ ಅವರು, ಅಕ್ಕ ಅಪ್ಪ ಇವರು ಇನ್ನೊಬ್ರು, ಇದು ನಾನು, ನಮ್ಮ ಅಕ್ಕ, ಇದು ನಮ್ಮ ಅಣ್ಣ. ಆ್ಯಂಡ್ ಇದೆಲ್ಲ ಡ್ಯಾನ್ಸ್. ನಾನು ಗೈಸ್ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ನಾನು ನಮ್ಮೂರಲ್ಲಿ ಅಂದ್ರೆ ನಮ್ದು ವಿಲೇಜ್ ಆಗುತ್ತೆ ಓಕೆನಾ, ಅಲ್ಲಿ ಹೋಗ್ತಾ ಇದ್ದೆ ಸ್ಕೂಲ್ಗೆ. ನಮ್ಮ ಅಕ್ಕ ಶಿರಾಳಕೊಪ್ಪ ಅಂತ ಇದೆ, ಅಲ್ಲಿಗೆ ಹೋಗ್ತಾ ಇದ್ಲು. ಅಲ್ಲೆಲ್ಲ ಏನಿತ್ತು, ಆನ್ಯುವಲ್ ಡೇ ಇರೋದು. ಇಲ್ಲೆಲ್ಲ ಈ ಚಿಕ್ಕ ಸ್ಕೂಲಲ್ಲೆಲ್ಲ ಇರ್ತಾ ಇರ್ಲಿಲ್ಲ ಅಲ್ವಾ. ಸೊ ಅಲ್ಲಿ ನನಗೆ ಡ್ಯಾನ್ಸ್ ಹುಚ್ಚಲ್ವಾ, ಡ್ಯಾನ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅದು ಕೂಡ ಅವಾಗೆಲ್ಲ ಆ ಸ್ಕೂಲಲ್ಲಿ ಫುಲ್ ಮೂವಿ ಸಾಂಗ್ಸ್, ಹಳೆ ಪಾತ್ರೆ, ಹಳೆ ಕಬ್ಬಣ, ಆ ಸಾಂಗ್ಸು ಎಲ್ಲ ಸಖತ್ ಫಿಲ್ಮ್ ಸಾಂಗ್ಸಿಗೆಲ್ಲ ಡ್ಯಾನ್ಸ್ ಮಾಡ್ಸೋರು. ಅದನ್ನ ನೋಡ್ಬಿಟ್ಟು ನಾನು ಹೋಗ್ಬೇಕಂತ. ಆಮೇಲೆ 4th ಆದ್ಮೇಲೆ 4th ಒಂದ್ಸಲ ಅಲ್ಲಿಗೆ ಶಿರಾಳಕೊಪ್ಪಕ್ಕೆ ಹೋದೆ. ಬಟ್ ಚಿಕ್ಕವಳಾಗ್ತೀನಿ, ಪ್ರತಿದಿನ ಕರ್ಕೊಬರೋದು ಆಗಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅದಾದ್ಮೇಲೆ 5th ಸೇರ್ಕೊಂಡೆ ನಾನು. ಸೊ 5th ಸೇರ್ಕೊಂಡೆ. ಇದೇ ಮೇನ್ ರೀಸನ್ಗೆ, ನನ್ನ ಆನ್ಯುವಲ್ ಡೇ ಇರುತ್ತೆ, ನಾನು ಡ್ಯಾನ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸೇರ್ಕೊಂಡಿದ್ದು. ಎಲ್ಲ ಫೋಟೋಸ್ ಇದೆ ಇದ್ರಲ್ಲಿ. ನಾನು ಎಲ್ಲಿದ್ದೀನಿ, ನಾವಿಬ್ರು ಮಿಡ್ಲಲ್ಲಿ ಇದ್ವಿ. ಇದು ನಾನು ಓಕೆನಾ. ಇದು ಕೂಡ ಡ್ಯಾನ್ಸ್, ಇದು ಅಷ್ಟೇ. ಅಂಡ್ ಇದು ಒಂದು ಅಕ್ಷರ ಸ್ಕೂಲಲ್ಲಿ ಎಲ್ಲರೂ ವಿಡಿಯೋ ನೋಡ್ತಾ ಇದ್ರೆ ನೋಡಿ. ಇದು ಫಸ್ಟ್ ಇಲ್ಲಿದ್ದೀನಲ್ಲ, ಇಲ್ಲಿರೋದು ನಾನೇ. ಇದು ನನ್ನ ಪಕ್ಕ ಇದು ಚೇತನ್ ಅಂತ, ಮೇಘ, ಜಯಂತ್. ಇದು ಆಕ್ಚುಲಿ ಸೀನಿಯರು, ಶಾರ್ಟೇಜ್ ಆಗಿದ್ರು ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡಿದ್ರು. ಸೊ ಮತ್ತೆ ಯಾರು ಇದ್ರಲ್ಲಿ ಅಷ್ಟು ಕಾಣ್ತಾ ಇಲ್ಲ, ಎಲ್ಲರದು ನೇಮ್ ನೆನಪಿದೆ ನೋಡಿ ನನಗೆ. ಆ್ಯಂಡ್ ಇದು ನನಗೆ ಏನೋ ಪ್ರಶಸ್ತಿ ಕೊಟ್ಟಿದ್ರು. ಇವರು ಕೃಷ್ಣಮೂರ್ತಿ ಸರ್, ಇವರು ನಾಗರಾಜ್ ಸರ್ ಅಂತ, ಅಕ್ಷರ ಸ್ಕೂಲ್ದು ಇದು. ಆ್ಯಂಡ್ ಇದು ಕೂಡ ಅಕ್ಷರ ಸ್ಕೂಲ್, ಇದು ಕೂಡ ಅಕ್ಷರ ಸ್ಕೂಲ್. ಆ್ಯಂಡ್ ಇನ್ನೊಂದು ನಂಗೆ ಗೊತ್ತಾಗಿತ್ತು, ಅಕ್ಷರ ಸ್ಕೂಲಲ್ಲಿ ಮಾತ್ರ ನಮ್ಗೆ ಈ ಥರ ಫುಲ್ಲು ಫಿಲ್ಮ್ ಸಾಂಗ್ಸ್ ಎಲ್ಲ ಅಲೋ ಇರಲಿಲ್ಲ. ಅದೊಂದು ಬೇಜಾರು ಅಂತ ಹೇಳ್ಬಿಟ್ಟು, ಅಂದರೆ ಡ್ಯಾನ್ಸ್ ಮಾಡೋದೇನು ಬಿಟ್ಟಿರಲಿಲ್ಲ, ಅದರಲ್ಲೇ ಒಳ್ಳೊಳ್ಳೆ ಸಾಂಗ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ಡ್ಯಾನ್ಸ್ ಮಾಡಿದ್ದೀವಿ. ಬಟ್ ಇಲ್ಲೆಲ್ಲ ಶಿರಾಳಕೊಪ್ಪದಲ್ಲಿ
ಮೊದ್ಲಿಗೆ ಅದು ಬರ್ತಾ ಬರ್ತಾ ಎಲ್ಲ ಮೇ ಬಿ ರಿಸ್ಟ್ರಿಕ್ಟ್ ಮಾಡಿದ್ರು ಅನ್ಸುತ್ತೆ. ಏನ್ ತುಂಬಾ ಐಟಮ್ ಸಾಂಗ್ಸ್ಗೆಲ್ಲ ಏನ್ ಮಾಡ್ತಾ ಇರ್ಲಿಲ್ಲ, ಬಟ್ ಒಳ್ಳೊಳ್ಳೆ ಫಿಲ್ಮ್ ಸಾಂಗ್ಸ್ ಸೆಲೆಕ್ಟ್ ಮಾಡ್ತಾ ಇದ್ರು. ಬಟ್ ಅದನ್ನು ಕೂಡ ರಿಸ್ಟ್ರಿಕ್ಟ್ ಮಾಡಿದ್ರು ಅನ್ಸುತ್ತೆ, ನಂಗೆ ಅಷ್ಟು ಗೊತ್ತಿಲ್ಲ. ಸೊ ಅಲ್ಲಿ ಅಕ್ಷರದಲ್ಲಿ ಫುಲ್ಲು ಫಿಲಮ್ ಸಾಂಗ್ಸ್ಗೆಲ್ಲ ಅಲೋ ಇರಲಿಲ್ಲ. ಯಾವ್ದ್ಯಾವ್ದೋ ಬೇರೆ ಬೇರೆ ಲ್ಯಾಂಗ್ವೇಜ್, ಗರ್ಬಾ ಡ್ಯಾನ್ಸ್ ಆ ಟೈಪ್ಸ್ ಎಲ್ಲ ಮಾಡಿರೋದು ಈಗ ಇವಾಗ ತೋರಿಸಿದ್ದು. ಬಟ್ ಇದು ಗೈಸ್, ಇದು ಪಿ ಯುದು ಅಂದ್ರೆ ಅಕ್ಷರದಲ್ಲೇ ಪಿ ಯು ಕೂಡ ಇತ್ತು. ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಅಲ್ಲೇ ಮುಗಿಸಿದ್ದು, ಅದರಲ್ಲಿ ಮಾಡಿದ್ದು ಡ್ಯಾನ್ಸ್ ಇದು ನಾನು. ಅಂಡ್ ಇದು ಸಖತ್ ಇಷ್ಟ. ಅಂದ್ರೆ ನಾ ಹೇಳಿದ್ನಲ್ಲ ಫಿಲಮ್ ಸಾಂಗ್ಸ್ ಎಲ್ಲ ಅಲೋ ಇಲ್ಲ ಅಂತ, ಬಟ್ ಸ್ಟಿಲ್ ನಾವೇನ್ ಮಾಡಿದ್ವಿ, ಕ್ಲಾಸಿಕಲ್ ಮತ್ತೆ ವೆಸ್ಟರ್ನ್ ಥೀಮ್, ಕ್ಲಾಸಿಕಲ್ ಮತ್ತೆ ವೆಸ್ಟರ್ನ್ ಥೀಮ್ ಇಟ್ಕೊಂಡ್ಬಿಟ್ಟು ಮಾಡ್ತೀವಿ ಅಂತ ಹೇಳಿ ಅದರಲ್ಲೇ ಸಾಂಗ್ಸ್ ನ ರಿಮಿಕ್ಸ್ ಕೂಡ ನಾನೇ ಮಾಡಿದ್ದು ಗೈಸ್. ಅದನ್ನೆಲ್ಲ ಮಾಡ್ಬಿಟ್ಟು ನಾವೇ ಸ್ಟೆಪ್ಸ್ ಇದ್ರಲ್ಲಿ 7 ಕ್ಲಾಸಿಕಲ್ ಸೈಡ್ ಕೊರಿಯೋಗ್ರಫಿ ಮಾಡಿದ್ಲು, ನಾನು ವೆಸ್ಟರ್ನ್ ಸೈಡ್ ಮಾಡಿದ್ದೋದು. ಅಂಡ್ ನಮ್ ಡ್ಯಾನ್ಸ್ಗೆ ಎಲ್ಲರೂ ಸಿಕ್ಕಾಪಟ್ಟೆ ವೇಟಿಂಗ್ ಇದ್ರು ಇದಕ್ಕೆ. ಯಾಕಂದ್ರೆ ರಿಹರ್ಸಲ್ ಟೈಮ್ ಅಲ್ಲಿ ಎಲ್ಲರೂ ಒಂದ್ಸಲ ಟೀಚರ್ಸ್ಗಳು ಅವರೆಲ್ಲ ಬಂದ್ಬಿಟ್ಟು ಒಂದ್ಸಲ ನೋಡ್ಬಿಟ್ಟು ಅದ್ರಲ್ಲಿ ಏನಾದ್ರು ಸ್ಟೆಪ್ಸ್ ಸ್ವಲ್ಪ ಏನಾದ್ರು ಏನಂತಾರೆ ಅಂದ್ರೆ ಡೀಸೆಂಟ್ ಆಗಿರ್ಬೇಕು. ಬೇರೆ ಬೇರೆ ತರ ಸ್ಟೆಪ್ಸ್ ಎಲ್ಲ ಹಾಕಿದ್ರೆ ಅದನ್ನ ತಗ್ಸ್ಬಿಟ್ಟು ಆ ತರ ಎಲ್ಲ ರಿವ್ಯೂ ಮಾಡಕ್ ಬರೋರು ಆಯ್ತಾ. ಸೊ ಆ ಟೈಮಲ್ಲಿ ಕಿಟಕಿಯಿಂದ ಎಲ್ಲ ನೋಡಿರೋರು. ಸೊ ತುಂಬಾ ಜನಕ್ಕೆ ಗೊತ್ತಿತ್ತು ತುಂಬಾ ಸಖತ್ತಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ವೇಟಿಂಗ್. ನಮ್ ಡ್ಯಾನ್ಸ್ ನ ಲಾಸ್ಟ್ ಅಲ್ಲಿ ಹಾಕಿದ್ರು ಕೂಡ ಈ ಡ್ಯಾನ್ಸ್ಗೆ ಒನ್ಸ್ ಮೋರ್ ಅಂತ ಫುಲ್ ಎಲ್ಲ ಕೂಗಿದ್ರು. ಬಟ್ ಒನ್ಸ್ ಮೋರ್ ಮಾಡಿಸ್ಲಿಲ್ಲ. ಯಾವ್ದು ಜಿಲ್ಕಾ ಜಿಲ್ಕಾರೆ ಅದಕ್ ಮಾಡಿದ್ ಗೈಸ್ ಅಷ್ಟೇ. ಏನು ಮೂವಿ ಸಾಂಗ್ಸ್ ಅಂದ ತಕ್ಷಣ ಏನು ಐಟಮ್ ಸಾಂಗ್ಸ್ ಮಾಡಿರ್ಲಿಲ್ಲ. ಸೊ ಆ ಸಾಂಗ್ಸಿಗೆ ಒಪ್ಸಿದ್ದೆ ಗ್ರೇಟ್ ನಾವು. ಸೊ ಇದು ಆ ಫೋಟೋಸು, ಅದ್ರ ವಿಡಿಯೋ ಕೂಡ ಇದೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ, ಫುಲ್ಲು ಕೆಳಗೆ ಹೋಗ್ಬೇಕು. ಅಂಡ್ ಇದು ಒಂದು ಮಲ್ಲಿಕಾರ್ಜುನ ಸ್ಕೂಲ್ ಗ್ರೂಪ್ ಫೋಟೋ, ನಾನು ಇಲ್ಲಿದ್ದೇನೆ 7th 2013-14 ಗ್ರೂಪ್ ಫೋಟೋ ಇದು. ಇದೆಲ್ಲ ಕೆಲವರಿಗೆ ಜಸ್ಟ್ ಫೋಟೋಸ್ ಅನ್ಸ್ಬೋದು, ಬಟ್ ನಂಗೆ ಮೆಮೊರೀಸ್ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಎಲ್ಲಾನು ಸೇಫ್ ಆಗಿ ಇಟ್ಕೊಂಡಿದ್ದೀನಿ. ಇನ್ನೂ ತುಂಬಾ ಇದೆ ನಾನು ತಗೊಂಡಿರೋ ಪ್ರಶಸ್ತಿ ಪತ್ರಗಳು ಎಲ್ಲಾನು ಇದೆ ಗೈಸ್. ವೇಟ್, ಐ ವಿಲ್ ಶೋ ದಟ್ ಆಲ್ಸೋ. ಅಂಡ್ ಇದು 9th ಪ್ರೋಗ್ರೆಸ್ ರಿಪೋರ್ಟ್. ವೆರಿ ಗುಡ್, ಕೀಪ್ ಇಟ್ ಅಪ್, ಪ್ರಮೋಟೆಡ್. ಅಂಡ್ ಗೈಸ್ ನಾನು ಡ್ರಾಯಿಂಗ್ ಮಾಡಿದ್ದೀನಿ. ಇದು ಆಕ್ಚುಲಿ ನನ್ನ ಫಸ್ಟ್ ಡ್ರಾಯಿಂಗ್. ಇದು ಅಷ್ಟು ಚೆನ್ನಾಗಿಲ್ಲ, ಅದನ್ನ ಬಿಟ್ಟು ಇದು ಇಷ್ಟ. ಇದು ಪಿಕಾಕ್, ಲವ್ ಬರ್ಡ್ಸ್, ಅಂಡ್ ಇದ್ರಲ್ಲಿ 2 ಮಾಡಿದ್ದೀನಿ. ಇದು ಫ್ಲವರ್ ಡಿಸೈನ್, ಇದು ಗರ್ಲ್ ವಿತ್ ಹ್ಯಾಟ್. ಮಲ್ಟಿ ಟ್ಯಾಲೆಂಟೆಡ್ ಗೈಸ್ ನಾನು. ಇದೆಲ್ಲ ನಾನೇ ಡ್ರಾಯಿಂಗ್ ಮಾಡಿರೋದು. ಇದನ್ನೆಲ್ಲ ಸೇಫ್ ಆಗಿ ಇಟ್ಕೊಂಡಿದ್ದೀನಿ. ಅಂಡ್ ಇನ್ನೊಂದು ಗೈಸ್, ಇದು ಎಲ್ಲ ಇದೆಯಾ ನಾನು ನೋಡಿಲ್ಲ, ನೆನಪಿಲ್ಲ ನಂಗೆ. ಅಂದ್ರೆ ನಾನೇ ಇಟ್ಕೊಂಡಿರೋದು ಇದನ್ನೆಲ್ಲ. ಈ ಮದ್ವೆ ಇನ್ವಿಟೇಷನ್ ಕಾರ್ಡ್ ಅಲ್ಲೆಲ್ಲ ದೇವ್ರ ಫೋಟೋಸ್ ಬರುತ್ತಲ್ಲ ಗೈಸ್, ಎಲ್ಲಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನಕ್ಕಂತ, ಐ ಡೋಂಟ್ ರಿಮೆಂಬರ್. ಅಂದ್ರೆ ನಾನು ಈ ಫೋಟೋಸ್ನೆಲ್ಲ ತಗೊಂಡ್ಬಿಟ್ಟು ನಾನೇ ಒಂದು ಡಿಸೈನ್ ಟೈಪ್ ಮಾಡಬೇಕು, ಅದನ್ನೆಲ್ಲ ಪೇಸ್ಟ್ ಮಾಡಿ ಅಂತ ಮೇ ಬಿ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಎಷ್ಟು ಜನ ಮಾಡಿರ್ತೀರಾ. ಸೊ ಈ ತರ ಎಲ್ಲ ಮೆಮೊರೀಸ್.
ಇದೆ ನನಗೆ ಸಖತ್ತಾಗಿದೆ ಗೈಸ್. ಎಲ್ಲ ಫೋಟೋಸು ಎಲ್ಲ ಗಣೇಶ. ಇದು ಶಿವ ಪಾರ್ವತಿ, ಇದು ಕೂಡ ಶಿವ ಪಾರ್ವತಿ, ರಾಧಾಕೃಷ್ಣ ಕೂಡ ಇದ್ದಾರೆ. ಎಲ್ಲ ನಾನು ಇದನ್ನ ನೋಡಿರ್ಲಿಲ್ಲ ಆಕ್ಚುಲಿ, ಅಂದ್ರೆ ಸಿಕ್ಕಾಪಟ್ಟೆ ಇದಾವೆ. ಎಲ್ಲಾನು ಈ ಫೈಲಲ್ಲಿ ಹಾಕಿ ತುಂಬಿಟ್ಟಿದೆ. ಇವಾಗ ಇದೇನು ಅಂತ ನೋಡ್ಬೇಕು. ನನ್ನ ಲೈಫ್ನ ಒಂದು ದಿ ಬೆಸ್ಟ್ ಮೂಮೆಂಟ್ ಇವಾಗ ರಿವೀಲ್ ಮಾಡ್ತಾ ಇದ್ದೀನಿ. ಏನಂದ್ರೆ 10th ಬೋರ್ಡ್ ಎಕ್ಸಾಮ್ ಅಲ್ಲಿ ನಂದು 90% ಆಗಿ ನ್ಯೂಸ್ ಪೇಪರ್ ಅಲ್ಲಿ ಫೋಟೋ ಬಂದಿದೆ. ಇದು ನಾನು ಗೈಸ್. ಸೊ ನನಗೂ ಅದೊಂದಿತ್ತು ಗೈಸ್, ನನಗೆ 10th ಬೋರ್ಡ್ ಎಕ್ಸಾಮ್ ಅಲ್ಲಿ 9 ಅನ್ನೋ ನಂಬರ್ ಬರಬೇಕು. ಅದು 90 ಆಗಿರಲಿ, 91, 90 ಅಂಡ್ 90 ಎಬೋ ಎಷ್ಟಾದ್ರೂ ಬರಲಿ. ಸೊ ಅಷ್ಟಿತ್ತು ನನಗೇನು 100% ಬೇಕು ಅನ್ನೋ ಅಷ್ಟೊಂದೇನಿರಲಿಲ್ಲ ಆಸೆ. ಬಟ್ ಆ 90 ಅನ್ನೋದು ಬರಬೇಕು ಅಂತ ಇತ್ತು. ನನಗೆ ಎಕ್ಸಾಕ್ಟ್ 90% ಬಂತು. ಅಂಡ್ ಸ್ಕೂಲ್ ಕಡೆಯಿಂದ ಅವರು ನ್ಯೂಸ್ ಪೇಪರಲ್ಲಿ ಹಾಕ್ಸಿದ್ರು, ಅದನ್ನ ಹಂಗೆ ಇಟ್ಕೊಂಡಿದ್ದೀನಿ. ಇದು ಒಂದು ರೀತಿ ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಗೊತ್ತಲ್ಲ ನಿಮ್ಗೆ, ಇವಾಗ 10th ಬೋರ್ಡ್ ಎಕ್ಸಾಮು ಮತ್ತೆ PU ಸೆಕೆಂಡ್ PU ಎಕ್ಸಾಮ್ ಅಲ್ಲಿ ಎಲ್ಲರೂ ನಿಮ್ಗೆ ಅಂದ್ರೆ ಬೇರೆಯವ್ರಿಗೋಸ್ಕರ ಮಾಡಿಲ್ಲ, ನನಗೆ ಇಷ್ಟು ಬರಬೇಕು ಅಂತ ಇತ್ತು, ಮಾಡಿದ್ದೀನಿ. ಅಂಡ್ ಯಾ, ಅದ್ರ ಬಗ್ಗೆ ಐ ಆಮ್ ವೆರಿ ಪ್ರೌಡ್. ಅದ್ರ ಬಗ್ಗೆ ನಂಗೆ ಹೆಮ್ಮೆ ಇದೆ ಗೈಸ್. ನ್ಯೂಸ್ ಪೇಪರ್ ಬಂದಿದ್ದೀನಿ ಅಂದ್ರೆ ಸುಮ್ಮನೆನಾ. ಅಂಡ್ ಇದು ನಮ್ಮ ಸ್ಕೂಲ್ ಕಡೆಯಿಂದ ಪೋಸ್ಟಿಗೆ ಬಂದಿತ್ತು ಗೈಸ್. ಅಂದ್ರೆ ಇನ್ವೈಟ್ ಮಾಡಿದ್ರು ನನ್ನ ಪೇರೆಂಟ್ಸ್ನ. ಐ ವಿಲ್ ರೀಡ್ ದ್ಯಾಟ್, ಅದನ್ನ ಓದ್ತೀನಿ. Greeting from Akshara Residential School. In 2017 SSLC examination, your child is one among those who brought name to our institution. In order to recognize her achievement, we have made arrangement for honoring her on 7th December during the occasion of 2017 School Day celebrations. We request you to be present with your daughter Pooja M before 5:30 PM. Looking forward for your presence. Thanking you. ಸೊ ಅದನ್ನು ಕೂಡ ಇಟ್ಕೊಂಡಿದ್ದೀನಿ. ಬಿಕಾಸ್ ಅದು ಸಿಕ್ಕಾಪಟ್ಟೆ ಅಂದ್ರೆ ನಮ್ಮ ಪೇರೆಂಟ್ಸ್ ಮುಖದಲ್ಲಿ ನೋಡೋ ಆ ಖುಷಿನೇ ಬೇರೆ ಅಲ್ವಾ ಎಸ್. ನಮ್ದು ಬಿಡಿ, ನಮ್ಗೆ ಆಬ್ವಿಯಸ್ಲಿ ಆ ಪ್ರೌಡ್ ಫೀಲಿಂಗ್ ಇರುತ್ತೆ. ಬಟ್ ಅವ್ರ ಮುಖದಲ್ಲಿ ನಮ್ಮಿಂದ ಒಂದು ಖುಷಿ ಮೂಡಿದಾಗ ಅದು ಒಂದು ನೆಕ್ಸ್ಟ್ ಲೆವೆಲ್ ಫೀಲಿಂಗ್. ಸೊ ಹಾಗಾಗಿ ಎಲ್ಲಾನು ಹಾಗೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಅನದರ್ ಅಚೀವ್ಮೆಂಟ್ ಅಂತ ಹೇಳಿದ್ರೆ PU ಕೂಡ ನ್ಯೂಸ್ ಪೇಪರಲ್ಲಿ ಬಂದಿದ್ದೀನಿ. ದಿಸ್ ಈಸ್ ಮೀ. ಸೊ ಅದನ್ನು ಕೂಡ ಹಾಗೆ ಇಟ್ಕೊಂಡಿದ್ದೀನಿ. ಎರಡಕ್ಕೂ ಸೇರಿಬಿಟ್ಟು ನಮಗೆ ಏನು ಸನ್ಮಾನ ಮಾಡಿದ್ರು ಆ್ಯನ್ಯುವಲ್ ಡೇ ಫಂಕ್ಷನಲ್ಲಿ. ಆ್ಯಂಡ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಇವೆಂಟ್ಸಲ್ಲಿ ಎಲ್ಲ ಪ್ರಶಸ್ತಿ. ಆ್ಯಕ್ಚುಲಿ ನಾನು ಅದನ್ನು ವಿಡಿಯೋ ಮಾಡಬೇಕಂದ್ರೆ ಇನ್ನೂ ಒಂದು ಸೆಪ್ರೇಟ್ ದೊಡ್ಡ ವಿಡಿಯೋನೇ ಆಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಮಾತ್ರ ಎತ್ಕೊಂಡ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇನ್ನೂ ಒಂದು ಫೈಲೇ ಇದೆ, ಜಸ್ಟ್ ಅದು ಅಂದರೆ ಪ್ರಶಸ್ತಿ ಪತ್ರಗಳೆಲ್ಲ ಇಟ್ಟಿರೋವಂಥ ಫೈಲ್. ಸೊ ತುಂಬ ಲೆಂದಿ ಆಗುತ್ತೆ ವಿಡಿಯೋ ಅಂತ ಹೇಳ್ಬಿಟ್ಟು ಜಸ್ಟ್ ಇಷ್ಟೇ ತೋರಿಸ್ತಾ ಇದ್ದೀನಿ. ಇದು ಇಂಗ್ಲೀಷ್ ಪೋಯಮ್, ಇಂಗ್ಲೀಷ್ ಕಂಠಪಾಠ, ಫಸ್ಟ್ ಪ್ರೈಸ್. ಇದು ಆಕ್ಸ್ಫರ್ಡ್ ಸ್ಕೂಲ್. ಆ್ಯಂಡ್ ಇದು ಡ್ಯಾನ್ಸ್ಗೆ ಫಸ್ಟ್ ಪ್ರೈಸ್. ಸಾಮೂಹಿಕ ನೃತ್ಯ ಪ್ರಥಮ ಸ್ಥಾನ. ಇದು ಖೋಖೋ ಫಸ್ಟ್, ಖೋಖೋ ಪ್ರಥಮ. ಇದು ಖೋಖೋಗೆ ಬಂದಿರೋದು. ಇದು ಕೂಡ ಖೋಖೋಗೆ ಬಂದಿರೋದು. ಆ್ಯಂಡ್ ಇದು ಅಕ್ಷರ ಸ್ಕೂಲ್ ಬಾಲ್ ಬ್ಯಾಡ್ಮಿಂಟನ್. ಇದು ಖೋಖೋ ಫಸ್ಟ್, ಥ್ರೋಬಾಲ್ ಸೆಕೆಂಡ್. ಖೋಖೋ ಫಸ್ಟ್, ಥ್ರೋಬಾಲ್ ಸೆಕೆಂಡ್. ಆ್ಯಂಡ್ ಇದು ಥ್ರೋಬಾಲ್ ಫಸ್ಟ್. ಇದು 2015-16 9th ಸ್ಟ್ಯಾಂಡರ್ಡ್ ಇದು. ಸೊ ಇನ್ನ ಇದೆ ಗೈಸ್, ಪ್ರಶಸ್ತಿ ಪತ್ರ ಮಾತ್ರ ಸಿಕ್ಕಾಪಟ್ಟೆ ಇದೆ. ಅವತ್ತು ಒಂದಿನ ಕುತ್ಕೊಂಡು ನೋಡ್ತಾ ಇದ್ದೆ. ಸೊ ಅದನ್ನ ವಿಡಿಯೋ ಮಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಲೆಂದಿ ಆಗ್ಬಿಡುತ್ತೆ. ಹಾಗಾಗಿ ಇಷ್ಟು ತೋರಿಸಿದ್ದೀನಿ. ಪ್ರಶಸ್ತಿ ಪತ್ರಗಳು ತುಂಬಾ ಇದೆ ಗೈಸ್. ಇದನ್ನೆಲ್ಲ ಆಕ್ಚುಲಿ ಇಟ್ಕೊಂಡಾಗ ಅದ್ರ ವ್ಯಾಲ್ಯೂ ಅಷ್ಟು ಗೊತ್ತಿರಲಿಲ್ಲ. ಬಟ್ ಇವಾಗ ಅದನ್ನೆಲ್ಲ
ಮೊದಲಿಂದೆಲ್ಲ ನಾವು ಸ್ಕೂಲ್ ಕಾಲೇಜ್ ಟೈಮ್ದು ನೆನೆಸ್ಕೊಂಡ್ರೆ ಸಿಕ್ಕಾಪಟ್ಟೆ ಒಂದು ಖುಷಿ ಆಗುತ್ತೆ. ಅದರಲ್ಲೂ ಈ ಥರ ಕಣ್ಣಾರೆ ನೋಡುವಂಥ ಪ್ರೂಫ್ಗಳು ಅಂದರೆ ಫೋಟೋಸ್ ಆಗಲಿ ಸರ್ಟಿಫಿಕೇಟ್ಸ್ ಆಗಲಿ ಇದೆಲ್ಲ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ. ಎಲ್ಲರೂ ಇಟ್ಕೋಬೇಕು ಇದನ್ನ. ಬಟ್ ನಾನು ಇದನ್ನೇನೋ ಮುಂದೆ ಬೇಕಾಗುತ್ತೆ ಈ ಫೀಲಿಂಗ್ ಗೊತ್ತಿರಲಿಲ್ಲ ನನಗೆ. ಬಟ್ ಸ್ಟಿಲ್ ನಾನೊಂದು ಫೈಲಲ್ಲಿ ಅದನ್ನೆಲ್ಲ ಸೇಫಾಗಿ ಇಟ್ಕೊಂಡಿದ್ದೆ. ಇವಾಗ ಅದನ್ನೆಲ್ಲ ನೋಡುವಾಗ ಸಿಕ್ಕಾಪಟ್ಟೆ ಖುಷಿ, ಸಿಕ್ಕಾಪಟ್ಟೆ ಪ್ರೌಡ್ ಫೀಲಿಂಗ್ ಆಗುತ್ತೆ. ಸೊ ಇದು ನನ್ನ ಒಂದು ವಿಡಿಯೋ, ಇವತ್ತಿನ ವಿಡಿಯೋ. ಇದನ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು. ಆ್ಯಂಡ್ ನಾನು ಕೂಡ ನೋಡಿದಾಗಾಯ್ತು, ನಿಮಗೂ ಕೂಡ ಇದನ್ನೆಲ್ಲ ತೋರಿಸ್ದಾಗಾಯ್ತು ಅಂತ ಅಂದ್ಕೊಂಡು ವಿಡಿಯೋ ಮಾಡಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಮ ಹತ್ರನೂ ಈ ಥರ ಎಲ್ಲ ಮೆಮೊರೀಸ್ ಇದ್ದರೆ, ಅಥವಾ ನನ್ನ ಸ್ಕೂಲ್ ಕಾಲೇಜ್ ಫ್ರೆಂಡ್ಸ್ ಯಾರಾದರೂ ನೋಡ್ತಾ ಇದ್ದರೆ, ಇದರಲ್ಲಿ ಎಷ್ಟೊಂದರಲ್ಲಿ ನಾನು ಫೋಟೋಸ್ ಎಲ್ಲ ತೋರಿಸಿದ್ದೀನಿ, ಅದರಲ್ಲಿ ನೀವು ಕೂಡ ಇದ್ದರೆ ನನಗೆ ಕಮೆಂಟ್ ಮಾಡಿ ಗೈಸ್. ಇಷ್ಟು ಈ ಒಂದು ವ್ಲಾಗ್ ಆಗಿರುತ್ತೆ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕಾನ್ ಮರಿದೇ ಕ್ಲಿಕ್ ಮಾಡಿ, ಸೊ ದ್ಯಾಟ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಮಿಸ್ ಮಾಡದೆ ನೋಡ್ಬೋದು. ನಿಮ್ಮ ಸಪೋರ್ಟ್ ಇನ್ಸ್ಟಾಗ್ರಾಮಲ್ಲಿ ತುಂಬ ಚೆನ್ನಾಗಿದೆ ನನಗೆ. ನಾನು ಯೂಟ್ಯೂಬಲ್ಲಿ ಇವಾಗ ಕೆಲವೊಂದು ವಿಡಿಯೋಸ್ ಹಾಕ್ತಾ ಇರೋದು. ಸೊ ಇಲ್ಲೂ ಕೂಡ ನಿಮ್ಮ ಸಪೋರ್ಟ್ ಇರಲಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಯಾವ ಒಂದು ವಿಡಿಯೋಸ್ ಬೇಕು ನಿಮಗೆ ನನ್ನ ಕಡೆಯಿಂದ ಅಂತ ಕಮೆಂಟ್ ಮಾಡಿ ತಿಳಿಸಿ, ಇಲ್ಲ DM ಮಾಡಿ. ಆ ವಿಡಿಯೋ ಮಾಡೋಕ್ಕೆ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಗೈಸ್. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲೇ ತನಕ ಟೇಕ್ ಕೇರ್, ಬಾಯ್. ಲವ್ ಯು ಆಲ್.